ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ಸರ್ವಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನದ ಬೆಳಗಿನ ಜಾವಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಕರ್ತನೆ, ಈ ದಿನದಲ್ಲಿ ಕರ್ತನೆ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಇಂದಿನ ಆರಾಧನೆಯನ್ನು ನಿಮ್ಮ ಹಸ್ತದ ಕೆಳಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ಕರ್ತನೆ ನೀನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಾವು ಆಡುವಂತಹ ಹಾಡುಗಳನ್ನು ಕರ್ತನೆ, ನಾವು ಓದುವಂತಹ ವಾಕ್ಯಗಳನ್ನು, ನಾವು ಧ್ಯಾನ ಮಾಡುವಂತಹ ನಿಮ್ಮ ವಾಕ್ಯಗಳನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಎಲ್ಲದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ, ನಮ್ಮ ದೇಶದ ವಿವಿಧ ಭಾಗದಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಎಲ್ಲ ಆರಾಧನೆಗಳನ್ನು ನೀನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ ದೇವರೇ, ಅನೇಕರು ಕರ್ತನೆ ಯಥಾರ್ಥವಾಗಿ ಕರ್ತನೆ ದೇವರೇ ನಿನ್ನನ್ನು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ಅನೇಕ ವಿಧವಾದಂಥ ಪ್ರತಿಕೂಲಗಳಲ್ಲಿ ಹಾದು ಹೋಗುವಂಥವರಿದ್ದಾರಪ್ಪ. ಈ ಸಂದರ್ಭದಲ್ಲಿ ಅಂಥವರಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಅವರು ಆಗಿರುವಂಥ ಜಾಗದಲ್ಲಿ ಕರ್ತನೆ ದೇವರೇ ನಿಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ ನಿಮ್ಮಿಂದ ಆಶೀರ್ವಾದವನ್ನು, ಬಲವನ್ನು, ಆದರಣೆಯನ್ನು ಹೊಂದಿಕೊಳ್ಳುವಂತೆ ನೀನು ಕೃಪೆ ಮಾಡುವುದಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುವಂಥವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡು. ಹೌದು ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರನ್ನು ಆರಾಧಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಕನ್ನಡ ಹಾಡನ್ನು ಹಾಡಿ ದೇವರನ್ನು ಆರಾಧಿಸುವ. ಭೂಯಾತ್ರೆಯಲ್ಲಿ ನಾವು ಹೋಗುವಲ್ಲಿ ಪ್ರಭೆಯ ಚೆಲ್ಲಿ ನಡೆಸುವ, ನಿನ್ನನ್ನು ನಾನು ಕೈಬಿಡೆನೆಂದು ಎಂತೆಂದ ಸ್ವಾಮಿ ನಡೆಸುವ. ನಾವು ಈ ಒಂದು ಭೂಯಾತ್ರೆಯಲ್ಲಿ ನಮ್ಮ ಜೀವಿತವನ್ನು ನಡೆಸುವಂಥವರಾಗಿದ್ದೇವೆ. ನಾವು ಈ ಲೋಕದಲ್ಲಿ ಅಥವಾ ಈ ಭೂಯಾತ್ರೆಯಲ್ಲಿ ನಾವು ಜೀವಿಸುತ್ತಿದ್ದಾಗ್ಯೂ ಸರ್ವಶಕ್ತನಾದ ದೇವರು ತನ್ನ ಸಾನ್ನಿಧ್ಯದಿಂದ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ದೇವರ ವಾಕ್ಯಗಳಲ್ಲಿ ನಾವು ನೋಡುವಂತಹ ಸಂದರ್ಭಗಳಲ್ಲಿ ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ ಕೀರ್ತನೆ 37ನೇ ಕೀರ್ತನೆ ಅದರ 5ನೇ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸುತ್ತಿದ್ದಾಗ್ಯೂ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಿಮ್ಮ ಎಲ್ಲ ಚಿಂತೆಗಳನ್ನು ಆತನ ಮೇಲೆ ಹಾಕಿರಿ, ಆತನು ನಿಮಗಾಗಿ ಚಿಂತಿಸುತ್ತಾನೆ ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಂಥದ್ದು ಈ ಸರ್ವಶಕ್ತನಾದ ದೇವರನ್ನು ಸ್ತುತಿಸಿ ಆರಾಧಿಸುವುದಕ್ಕೋಸ್ಕರವಾಗಿ. ಈ ಬೆಳಗಿನ ಜಾವದಲ್ಲಿ ನಮ್ಮನ್ನೇ ದೇವರ ಮುಂಭಾಗದಲ್ಲಿ ಸಮರ್ಪಿಸಿ ನಾವು ದೇವರನ್ನು ಸ್ತುತಿಸಿ ಆರಾಧಿಸೋಣ. ಭೂಯಾತ್ರೆಯಲ್ಲಿ ನಾವು ಹೋಗುವಲ್ಲಿ ಪ್ರಭೆಯ ಚೆಲ್ಲಿ ನಡೆಸುವ, ನಿನ್ನನ್ನು ನಾನು ಕೈಬಿಡೆನೆಂದು ಎಂತೆಂದ ಸ್ವಾಮಿ ನಡೆಸುವ. ಭೂಯಾತ್ರೆಯಲ್ಲಿ ನಾವು ಹೋಗುವಲ್ಲಿ ಪ್ರಭೆಯ ಚೆಲ್ಲಿ ನಡೆಸುವ, ನಿನ್ನನ್ನು ನಾನು ಕೈಬಿಡನೆಂದು ಎಂತೆಂದ ಸ್ವಾಮಿ ನಡೆಸುವ. ಮತ್ತೊಮ್ಮೆ ಭೂಯಾತ್ರೆಯಲ್ಲಿ
ನಾವು ಗುವಲ್ಲಿ ಪ್ರಭೆಯ ಚೆಲ್ಲಿ ನಡೆಸುವ ನಿನ್ನನ್ನು ನಾನು ಕೈ ಬಿಡಲೆಂದು ಎಂತೆಂದ ಸ್ವಾಮಿ ನಡೆಸುವ ಸುನೀತಿ ಸೂರ್ಯ ಸುನೀತಿ ಸೂರ್ಯ ಕಾಂತಿಯ ಒಯ್ದ ನನ್ನೊಳಗೆ ಹಲ್ಲೆಲೂಯಾ ಯೇಸು ನನ್ನವ ಆತಂಗೆ ಸ್ತೋತ್ರ ಆಡುವೆನು ಮುಂಬಾದಿಯಲ್ಲಿ ಹಿಂಬಾದಿಯಲ್ಲಿ ಗಾಢಂಧಕಾರ ಕವಿಯನು ಯೇಸುವೆ ಜ್ಯೋತಿ ನಂಗೆಲ್ಲ ಭೀತಿ ನನ್ನನ್ನು ಆತ ಕಾಯುವನು ಸುನೀತಿ ಸೂರ್ಯ ಸುನೀತಿ ಸೂರ್ಯ ಕಾಂತಿಯ ಒಯ್ದ ನನ್ನೊಳಗೆ ಹಲ್ಲೆಲೂಯಾ ಯೇಸು ನನ್ನವ ಆತಂಗೆ ಸ್ತೋತ್ರ ಆಡುವೆನು ಒಮ್ಮೊಮ್ಮೆ ಸುಖ ಒಮ್ಮೊಮ್ಮೆ ದುಃಖ ಬಂದರೆ ನಾನು ನಿಶ್ಚಿಂತನೇ ಕಣ್ಣೀರ ಊಟ ತೀರಿಸಿ ಶ್ರೇಷ್ಠ ಪದವಿ ನಾನು ಹೊಂದುವೆನು ಸುನೀತಿ ಸೂರ್ಯ ಸುನೀತಿ ಸೂರ್ಯ ಕಾಂತಿಯ ಒಯ್ದ ನನ್ನೊಳಗೆ ಹಲ್ಲೆಲೂಯಾ ಯೇಸು ನನ್ನವ ಆತಂಗೆ ಸ್ತೋತ್ರ ಆಡುವೆನು ಮೇಲೋಕದಲ್ಲಿ ನೀನಲ್ಲದ್ಯಾರು ಅವಶ್ಯ ನಂಗೆ ಓ ಯೇಸುವೇ ಭೂಲೋಕದಲ್ಲಿ ನಿನ್ನನ್ನು ಹೊತ್ತು ಇನ್ನೊಬ್ಬನನ್ನು ಬಯಸೆನು ಸುನೀತಿ ಸೂರ್ಯ ಸುನೀತಿ ಸೂರ್ಯ ಕಾಂತಿಯ ಒಯ್ದ ನನ್ನೊಳಗೆ ಹಲ್ಲೆಲೂಯಾ ಯೇಸು ನನ್ನಪ್ಪ ಆತಂಗೆ ಸ್ತೋತ್ರ ಆಡುವೆನು ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ
ನನ್ನವ ಆತಂಗೆ ಸ್ತೋತ್ರ ಹಾಡುವೆನು. ಸುನೀತಿ ಸೂರ್ಯ ಸುನೀತಿ ಸೂರ್ಯ ಕಾಂತಿಯ ಒಯ್ದ ನನ್ನೊಳಗೆ ಹಲ್ಲೆಲೂಯಾ. ಯೇಸು ನನ್ನವ ಆತಂಗೆ ಸ್ತೋತ್ರ ಹಾಡುವೆನು. ಹೌದು ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರುವಂಥದ್ದು ಆತನಿಗೆ ಹಾಡನ್ನು ಹಾಡುವುದಕ್ಕೋಸ್ಕರವಾಗಿ. ನಾವು ಹಾಡಿದ ಹಾಡಲ್ಲಿ ಮೇಲೋಕದಲ್ಲಿ ನೀನಲ್ಲದ್ಯಾರು ಅವಶ್ಯ ನನಗೆ ಓ ಯೇಸುವೆ, ಭೂಲೋಕದಲ್ಲಿ ನಿನ್ನನ್ನು ಹೊರ್ತು ಇನ್ನೊಬ್ಬನನ್ನು ಬಯಸೇನು. ಒಮ್ಮೊಮ್ಮೆ ಸುಖ ಒಮ್ಮೊಮ್ಮೆ ದುಃಖ ಬಂದರೆ ನಾನು ನಿಶ್ಚಿತನೇ, ಕಣ್ಣೀರ ಓಟ ತೀರಿಸಿ ಶ್ರೇಷ್ಠ ಪದವಿ ನಾನು ಹೊಂದುವೆನು. ಮುಂಬದಿಯಲ್ಲಿ ಹಿಂಬದಿಯಲ್ಲಿ ಗಾಢಾಂಧಕಾರ ಕವಿಯಲು ಯೇಸುವೆ ಜ್ಯೋತಿ, ನಂಗಿಲ್ಲ ಭೀತಿ, ನನ್ನನ್ನು ಆತ ಕಾಯುವನು. 23ನೇ ಕೀರ್ತನೆಯಲ್ಲಿ ದಾವೀದನು ಹಾಡಿರುವಂಥದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಪ್ರಿಯರೇ, ಕ್ರೈಸ್ತ ಜೀವಿತ ಗುಲಾಬಿ ಹೂವಿನ ಜೀವಿತವಲ್ಲ, ಗುಲಾಬಿ ಹೂವಿನ ಹಾಸಿಗೆಯ ಜೀವಿತವಲ್ಲ ಕ್ರೈಸ್ತ ಜೀವಿತ. ಕ್ರೈಸ್ತ ಜೀವಿತ ಕಷ್ಟಗಳ ಹೋರಾಟಗಳ ಜೀವಿತವಾಗಿದೆ. ಪ್ರತಿ ಕ್ರೈಸ್ತನು ಒಂದು ರಣರಂಗದಲ್ಲಿ ಆಗಿರುವಂಥವನಾಗಿದ್ದಾನೆ. ವಿ ಆರ್ ಇನ್ ದ ಬ್ಯಾಟಲ್ ಫೀಲ್ಡ್. ನಾವು ಒಂದು ರಣರಂಗದಲ್ಲಿ ನಾವು ಆಗಿದ್ದೇವೆ. ಎಫೆಸ ಪತ್ರಿಕೆಯಲ್ಲಿ ನಾವು ನೋಡುವ ಪ್ರಕಾರವಾಗಿ ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಅಧಿಕಾರದ ಮೇಲೆ, ಈ ಲೋಕದ ದುಷ್ಟಾತ್ಮ ಸೇನೆಗಳ ಮೇಲೆ ನಾವು ಹೋರಾಡುವಂಥವರಾಗಿದ್ದೇವೆ. ದಾನಿಯೇಲನು ಇಸ್ರಾಯೇಲರ ಪ್ರವಾಸ ಕಾಲ 70 ವರ್ಷ ಎಂಬುದಾಗಿ ಯೆರೆಮೀಯ ಪ್ರವಾದಿಯ ಮೂಲಕವಾಗಿ ಬರೆದಿರುವಂತಹ ಮಾತು ದಾನಿಯೇಲನಿಗೆ ತಿಳಿದಾಗ, ದಾನಿಯೇಲನು ದೇವರ ಸನ್ನಿಧಾನದಲ್ಲಿ ಉಪವಾಸವಿದ್ದು ಪ್ರಾರ್ಥಿಸಿ ತನ್ನ ಪಿತೃಗಳ ಪಾಪಗಳನ್ನು ಅರಿಕೆ ಮಾಡುವುದಕ್ಕೆ ಪ್ರಾರಂಭಿಸಿದ. ಯಾವಾಗ ದಾನಿಯೇಲನು ತನ್ನನ್ನೇ ತಗ್ಗಿಸಿಕೊಂಡು ಧರ್ಮಶಾಸ್ತ್ರವನ್ನು ತಿಳಿದುಕೊಳ್ಳುವುದಕ್ಕೆ ತಿಳಿದುಕೊಳ್ಳುವುದಕ್ಕೆ ಉಪವಾಸದಿಂದ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಿದಾಗ, ಸರ್ವಶಕ್ತನಾದ ದೇವರು ತನ್ನ ದೂತನೊಂದಿಗೆ ಒಂದು ಉತ್ತರವನ್ನು ಅವನಿಗೆ ಕಳುಹಿಸಿಕೊಟ್ಟ. ಆದರೆ ನಾವು ನೋಡುವಂಥದ್ದು ಪಾರ್ಸಿಯ ಪ್ರಭು, ಅಂದರೆ ಪಾರ್ಸಿಯ ದೇಶವನ್ನು ಆಳುವಂತಹ ದುಷ್ಟ ಶಕ್ತಿ ಏನು ಮಾಡ್ತು, ದಾನಿಯೇಲನಿಗೆ ಬಂದಂತಹ ಉತ್ತರವನ್ನು 21 ದಿವಸ ತಡೆ ಹಿಡಿದನು. ನಂತರವಾಗಿ ನಾವು ನೋಡುವಂಥದ್ದು ಮಿಕಾಯೇಲನು ಬಂದು ಅವನೊಟ್ಟಿಗೆ ಯುದ್ಧ ಮಾಡಿ ಗಬ್ರಿಯೇಲನನ್ನು ದೇವರ ಉತ್ತರದೊಂದಿಗೆ ದಾನಿಯೇಲನ ಬಳಿಗೆ ಕಳುಹಿಸಿದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ಒಂದು ಯಥಾರ್ಥವಾದಂತಹ ಕ್ರೈಸ್ತ ಜೀವಿತವನ್ನು ಜೀವಿಸುವಾಗ ಹೋರಾಟಗಳು ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಹೋರಾಟವೆನ್ನುವಂಥದ್ದು ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಹೋರಾಟವು ಬರುವಂಥದ್ದು ನಮ್ಮನ್ನು ಆತ್ಮಿಕವಾಗಿ ಕುಗ್ಗಿಸುವುದಕ್ಕೋಸ್ಕರವಾಗಿ.
ಯೋಬನ ಜೀವಿತದಲ್ಲಿ ಬಂದಂತಹ ಪರಿಶೋಧನೆ ಯೋಬನನ್ನು ಆರ್ಥಿಕವಾಗಿ ದಿವಾಳಿಯಾಗಿ ಮಾಡುವುದಕ್ಕಾಗಿ ಅಲ್ಲ, ಅಥವಾ ಯೋಬನನ್ನು ಅರಸನ ರೀತಿಯಲ್ಲಿ ಬಾಳುತ್ತಿರುವಂತಹ ಯೋಬನನ್ನು ಒಬ್ಬ ಭಿಕ್ಷೆಗಾರನ ಪರಿಸ್ಥಿತಿಗೆ ತರುವುದಕ್ಕಾಗಿ ಅಲ್ಲ. ಸೈತಾನನು ಯೋಬನಿಗೆ ವಿರೋಧವಾಗಿ ತನ್ನ ಅಸ್ತ್ರಗಳನ್ನು ಉಪಯೋಗಿಸಿತು. ಯೋಬನ ಪುಸ್ತಕ 1ನೇ ಅಧ್ಯಾಯವನ್ನು ಓದುವಂತಹ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಸೈತಾನನು ಯೆಹೋವನಿಗೆ ಹೇಳುವಂತಹ ಒಂದು ಮಾತು, ಯೋಬನು ಸುಮ್ಮನೆ ಅಲ್ಲ ನೀತಿವಂತನಾಗಿರುವಂಥದ್ದು. ಯೋಬನು ನೀತಿವಂತನಾಗಿರುವುದಕ್ಕೆ ಕಾರಣ ಸೈತಾನನು ಕೊಡುವಂತಹ ಕಾರಣ. ಯೋಬನು ನೀತಿವಂತನಾಗಿರುವುದಕ್ಕೆ ಕಾರಣ ನೀನು ಅವನ ಕೈ ಕೆಲಸವನ್ನು ಸಫಲಪಡಿಸ್ತಾ ಇದ್ದೀಯ. ಅವನು ಬಿತ್ತನೆ ಮಾಡಿದರೆ 100ರಷ್ಟು ಫಲವನ್ನು ನೀನು ಅವನಿಗೆ ಕೊಡ್ತೀಯ. ಅವನ ಕುರಿಗಳಲ್ಲಿ ಯಾವುದು ಸಾಯುವುದಿಲ್ಲ. ಅವನ ಕುರಿಗಳು ಪುಷ್ಟಿಯುಳ್ಳ ಕುರಿಗಳಾಗಿದೆ. ಹುಟ್ಟುವಂತಹ ಕುರಿಗಳು ಊನವಾದಂತಹ ಕುರಿಗಳು ಹುಟ್ಟುವುದಿಲ್ಲ. ಎಲ್ಲ ರೀತಿಯಿಂದಲೂ ಭೌತಿಕವಾಗಿ ನೀನು ಏನು ಮಾಡ್ತಾ ಇದ್ದೀಯಾ, ಅವನನ್ನು ಆಶೀರ್ವದಿಸ್ತಾ ಇದ್ದೀಯ. ಆದುದರಿಂದಲೇ ಏನು ಅವನು ನಿನ್ನಲ್ಲಿ ಭಕ್ತಿಯನ್ನು ಇಟ್ಟಿದ್ದಾನೆ. ಯೋಬನ ಪುಸ್ತಕ 1ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅದರ 10ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದೆಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಸೈತಾನನು ಹೇಳುವಂಥದ್ದು, ಯೋಬನ ಭಕ್ತಿಗೆ ಕಾರಣ ನೀನು ಅವನನ್ನು ಆರ್ಥಿಕವಾಗಿ ಆಶೀರ್ವಾದವನ್ನು ಮಾಡಿದ್ದರ ಫಲವಾಗಿ. ಆದರೆ ಪ್ರಿಯರೇ, ನಮಗೆ ಗೊತ್ತು, ನಂತರವಾಗಿ ಯೋಬನಿಗಿದ್ದಂತಹ ಎಲ್ಲವನ್ನ ಏನು ಮಾಡ್ದ, ಯೋಬನ ಸುತ್ತಲೂ ಇದ್ದಂಥ ಬೇಲಿಯನ್ನು ಯೆಹೋವನು ತೆಗೆದು ಹಾಕಿದಾಗ ಸೈತಾನನು ಯೋಬನನ್ನು ಪರೀಕ್ಷಿಸುವುದಕ್ಕೆ ಪ್ರಾರಂಭಿಸಿದ. ಯೋಬನ ಜೀವಿತದಲ್ಲಿ ಬಂದಂತಹ ಮೊದಲನೆಯ ಪರೀಕ್ಷೆ, ಅವನ 10 ಮಕ್ಕಳು ಒಂದೇ ದಿನದಲ್ಲಿ, ಒಂದೇ ನಿಮಿಷದಲ್ಲಿ ಲೋಕವನ್ನು ಬಿಟ್ಟು ಅಗಲಿ ಹೋದಂಥದ್ದಾಗಿತ್ತು. ಯಾವ ಮನುಷ್ಯನಿಗೂ ಸಹಿಸಿಕೊಳ್ಳುವುದಕ್ಕೆ ಆಗದೇ ಇರುವಂತಹ ಒಂದು ದುಃಖ. ಯೋಬನಿಗೆ 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಇದ್ದರು. 10 ಜನ ಮಕ್ಕಳು ಒಂದು ದಿನದಲ್ಲಿ ಈ ಲೋಕವನ್ನು ಬಿಟ್ಟು ಅಗಲಿ ಹೋದರು. ಅದನ್ನು ಹೇಳುವಂತಹ ಸಂದರ್ಭದಲ್ಲಿಯೇ ಶೇಬಾದವರು ಬಂದುಬಿಟ್ಟು ಅವನ ಕತ್ತೆಗಳನ್ನು ಒಡೆದುಕೊಂಡು ಹೋದರು ಎಂಬುದಾಗಿ. ನಂತರವಾಗಿ ಒಬ್ಬ ಆಳು ಬಂದು ಹೇಳುವಂಥದ್ದು, ದೇವರ ಬೆಂಕಿ ಆಕಾಶದಿಂದ ಬಿದ್ದು ಎಂಬುದಾಗಿ. ಇದು ದೇವರು ಮಾಡಿದಂತಹ ಕಾರ್ಯವಲ್ಲ. ಸೈತಾನನು ಯೋಬನ ಕುರಿಗಳನ್ನು ಬೆಂಕಿಯ ಮೂಲಕವಾಗಿ ದಹಿಸಿ ಬಿಟ್ಟ. ಆದರೆ ಆಳು ಅರ್ಥ ಮಾಡಿಕೊಂಡಂಥದ್ದು, ಇದು ದೇವರ ಬೆಂಕಿ ಆಕಾಶದಿಂದ ಬಿದ್ದು ಅವನನ್ನು ದಹಿಸಿ ಬಿಟ್ಟಿತು ಎಂಬುದಾಗಿ. ಹೀಗೆ ಒಂದರ ಹಿಂದೆ ಅನೇಕ ಶೋಧನೆಗಳು ದಾವೀದನ ಜೀವಿತದಲ್ಲಿ ಯೋಬನ ಜೀವಿತದಲ್ಲಿ ಬಂದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಇದೆಲ್ಲದರ ಕೊನೆಯದಾಗಿ ಯೋಬನ ಪ್ರತಿಕ್ರಿಯೆ ಏನೆಂಬುದಾಗಿ ನಾವು ನೋಡುವಂಥದ್ದು, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು,
ಏನು ಇಲ್ಲದವನಾಗಿಯೇ ಗತಿಸಿ ಹೋಗುತ್ತೇನೆ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕಷ್ಟಗಳು, ಪರೀಕ್ಷೆಗಳು, ಪರಿಶೋಧನೆಗಳು ಬರುವಂಥದ್ದು ನಮ್ಮನ್ನು ಆರ್ಥಿಕವಾಗಿ ದಿವಾಳಿಗಳನ್ನಾಗಿ ಮಾಡುವುದಕ್ಕಾಗಿ ಅಲ್ಲ, ನಮ್ಮನ್ನು ಆರ್ಥಿಕವಾಗಿ ಕುಗ್ಗಿಸುವುದಕ್ಕಾಗಿ ಅಲ್ಲ, ನಮ್ಮ ಶರೀರವನ್ನು ಉಪಯೋಗ ಶೂನ್ಯವಾಗಿ ಮಾರ್ಪಡಿಸುವುದಕ್ಕಾಗಿ ಅಲ್ಲ. ನಮ್ಮ ಜೀವಿತದಲ್ಲಿ ಪರೀಕ್ಷೆಗಳು, ಪರಿಶೋಧನೆಗಳು ಬರುವಂತಹ ಮೂಲ ಉದ್ದೇಶ ಒಂದೇ ಒಂದು ಉದ್ದೇಶ, ನಮ್ಮನ್ನು ಆತ್ಮಿಕವಾಗಿ ಕುಗ್ಗಿಸುವುದಕ್ಕಾಗಿ, ಆತ್ಮಿಕವಾಗಿ ನಾವು ದಿವಾಳಿಗಳಾಗುವುದಕ್ಕೋಸ್ಕರವಾಗಿ. ಅನೇಕ ಸಂದರ್ಭದಲ್ಲಿ ದೇವರ ಮಕ್ಕಳಾದ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ನಾವು ಕೇವಲ ಭೌತಿಕವಾದ ಆಶೀರ್ವಾದಗಳ ಹಿಂದೆ ಹೋಗುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇನ್ನು ಅನೇಕರು ಪ್ರಸಂಗಿಸುವಂಥದ್ದನ್ನು ನಾವು ಕೇಳಿದ್ದೇವೆ. ಯೇಸುವಿನ ಬಳಿಗೆ ಬಂದರೆ ನಿಮ್ಮ ಕಷ್ಟಗಳಿಗೆ ಪರಿಹಾರವಾಗ್ತದೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು. ಯೇಸು ಸ್ವಾಮಿ ಹೇಳಿರುವಂತಹ ಮಾತು, ಯಾರು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾರದೆ ಅವನು ನನಗೆ ಶಿಷ್ಯನಾಗಿರಲಾರನು. ಪ್ರಿಯರೇ, ಕ್ರೈಸ್ತ ಜೀವಿತ ಗುಲಾಬಿ ಹೂವಿನ ಜೀವಿತವಲ್ಲ. ಕ್ರೈಸ್ತ ಜೀವಿತ ಕಲ್ಲು ಮುಳ್ಳುಗಳ ಒಂದು ಜೀವಿತವಾಗಿದೆ. ನಾವು ಅನೇಕ ಕಷ್ಟಗಳ ಮೂಲಕವಾಗಿ ದೇವರ ರಾಜ್ಯವನ್ನು ಪ್ರವೇಶಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ನಾವು ಆಡಿದ ರೀತಿಯಲ್ಲಿ ಮುಂಬದಿಯಲ್ಲಿ ಹಿಂಬದಿಯಲ್ಲಿ ಗಾಢಾಂಧಕಾರ ಕವಿಯಲು ಯೇಸುವೆ ಜ್ಯೋತಿ, ನಂಗಿಲ್ಲ ಭೀತಿ, ನನ್ನನ್ನು ಆತ ಕಾಯುವನು. ನಮಗಿರುವಂತಹ ಒಂದೇ ಒಂದು ನಿರೀಕ್ಷೆ ಏನೆಂದರೆ, ನಮ್ಮ ಕಷ್ಟದ ಮಧ್ಯದಲ್ಲಿ, ನಮ್ಮ ರೋಗದ ಮಧ್ಯದಲ್ಲಿ, ನಮ್ಮ ಪ್ರತಿಕೂಲಗಳ ಮಧ್ಯದಲ್ಲಿ ಯಾವ ಮನುಷ್ಯನು ನಮ್ಮ ಸಂಗಡ ಇಲ್ಲದೆ ಹೋದಾಗ್ಯೂ ನಮ್ಮ ರಕ್ಷಕನು, ನಮ್ಮ ಒಡೆಯನು ಆದಂಥ ಯೇಸು ನಮ್ಮ ಸಂಗಡ ಇರುತ್ತಾನೆ ಎಂಬುದಾಗಿ. ಇದನ್ನು ಅರ್ಥೈಸಿಕೊಂಡಂತಹ ದಾವೀದನು 23ನೇ ಕೀರ್ತನೆಯಲ್ಲಿ ಹೇಳುವಂಥದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಹೋರಾಟಗಳ ಮಧ್ಯದಲ್ಲಿ ಜೀವಿಸುವಂಥವರಾಗಿದ್ದೇವೆ. ನಾವು ಒಂದು ಆಟದ ಮೈದಾನದಲ್ಲಿ ಅಲ್ಲ ಇರುವಂಥದ್ದು. ಕ್ರೈಸ್ತ ಜೀವಿತ ಒಂದು ಆಟದ ಜೀವಿತವಲ್ಲ. ಕ್ರೈಸ್ತ ಜೀವಿತ ಇಟ್ಸ್ ನಾಟ್ ಎ ಲೈಫ್ ಆಫ್ ಫನ್. ಒಂದು ಒಂದು ಆಟದ ಜೀವಿತವಲ್ಲ. ಕ್ರೈಸ್ತ ಜೀವಿತ ಹೋರಾಟದ ಜೀವಿತವಾಗಿದೆ. ಯೇಸು ಸ್ವಾಮಿ ಯೋಹಾನನ ಸುವಾರ್ತೆಯಲ್ಲಿ ನಾವು ಹೇಳಿರುವ ರೀತಿಯಲ್ಲಿ, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಿರಿ. ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವಂಥವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವಂಥ ದಾರಿ ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವಂಥವರು ಸ್ವಲ್ಪ ಜನ. ಪ್ರಿಯರೇ, ನಮ್ಮ ಜೀವಿತದಲ್ಲಿರುವಂತಹ ಅತ್ಯಂತ ಅಮೂಲ್ಯವಾದಂತಹ ಒಂದು ಆಶೀರ್ವಾದ, ಒಂದು ನಿರೀಕ್ಷೆ ಏನೆಂಬುದಾಗಿ ನಾವು ನೋಡುವಾಗ, ನಮ್ಮ ನಿತ್ಯತ್ವವನ್ನು ಕ್ರಿಸ್ತನೊಂದಿಗೆ ಕಳೆಯುವಂಥದ್ದಾಗಿದೆ. ನಮ್ಮ ನಿತ್ಯತ್ವವನ್ನು ನಾವು ಕ್ರಿಸ್ತನೊಂದಿಗೆ ಕಳೆಯಬೇಕಾದರೆ ಈ ಲೋಕದಲ್ಲಿ ನಾವು ಒಂದು ಯಥಾರ್ಥವಾದ ಕ್ರೈಸ್ತ ಜೀವಿತವನ್ನು ಜೀವಿಸುವಂಥವರಾಗಿರಬೇಕು. ನಾವು ಕೇವಲ ಮಾತನಾಡುವ ಕ್ರೈಸ್ತರಾಗಿರಬಾರದು. ಇಂದು ಮಾತನಾಡುವಂತಹ ಕ್ರೈಸ್ತರನ್ನು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ.
ಆದರೆ ದೇವರು ಎದುರು ನೋಡುವಂಥದ್ದು ಮಾತನಾಡುವಂತಹ ಕ್ರೈಸ್ತನನ್ನಲ್ಲ, ಬದಲಾಗಿ ಜೀವಿಸುವಂತಹ ಒಬ್ಬ ಕ್ರೈಸ್ತನನ್ನ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಹೋರಾಟಗಳು ಬರುವಾಗ, ನಮ್ಮ ಜೀವಿತದಲ್ಲಿ ಪ್ರತಿಕೂಲಗಳು ಬರುವಾಗ, ನಾವು ನಮ್ಮ ಕ್ರೈಸ್ತ ನಂಬಿಕೆಯಿಂದ ಹಿಂಜಾರುವಂತಹ ಪರಿಸ್ಥಿತಿಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಇಂದು ಅನೇಕರು ದೇವರ ಸನ್ನಿಧಾನಕ್ಕೆ ಬಂದಿರುವಂತಹ ಉದ್ದೇಶ ನಿತ್ಯ ಜೀವಕ್ಕಿಂತಲೂ ಮಿಗಿಲಾಗಿ ಈ ಲೋಕದಲ್ಲಿ ಏನನ್ನ ಹೊಂದಿಕೊಳ್ಳಬಹುದು ಎಂಬ ಉದ್ದೇಶದಿಂದ. ಆದರೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಹೇಳಿರುವಂಥದ್ದು, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ಆದರೂ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ನಿತ್ಯ ಜೀವಕ್ಕೆ ಹೋಗಬೇಕಾದರೆ ಈ ಲೋಕದಲ್ಲಿ ಅನೇಕ ಪ್ರತಿಕೂಲಗಳ ಮಧ್ಯದಲ್ಲಿ ಹಾದು ಹೋಗಬೇಕಾಗ್ತದೆ. ಆ ಒಂದು ಪ್ರತಿಕೂಲಗಳ ಮಧ್ಯದಲ್ಲಿ ನಮ್ಮನ್ನು ದೃಢವಾಗಿ ನಿಲ್ಲಿಸುವಂಥದ್ದು ಈ ಯೇಸು ಕ್ರಿಸ್ತನ ಪ್ರೀತಿ ನಮ್ಮ ಮೇಲೆ ಇರುವಂಥದ್ದಾಗಿದೆ. ಈ ಬೆಳಗಿನ ಜಾವದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ ಪ್ರಿಯರೇ. 118ನೇ ಕೀರ್ತನೆ ಅದರ 24ನೇ ವಾಕ್ಯದಲ್ಲಿ ಈ ರೀತಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಪ್ರಿಯರೇ, ದೇವರನ್ನು ಆರಾಧಿಸುವುದಕ್ಕಾಗಿ ಒಂದು ದಿನವನ್ನು ಕೊಟ್ಟಿದ್ದಾನೆ. ಅಂದ ಮಾತ್ರಕ್ಕೆ ನಾವು ಕೇವಲ ಭಾನುವಾರ ದಿನಗಳಲ್ಲಿ ಮಾತ್ರವಲ್ಲ ದೇವರನ್ನು ಆರಾಧಿಸುವಂಥದ್ದು. ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣಗಳು ದೇವರಿಗೆ ಆರಾಧನೆಯಾಗಿ ಮಾರ್ಪಡಬೇಕಾಗಿರುವಂಥದ್ದಾಗಿದೆ. ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರವಾಗಿ, ನೀವು ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ ಎಂಬುದಾಗಿ. ಅಂದರೆ ನಮ್ಮ ಜೀವಿತವೇ ಒಂದು ಆರಾಧನೆಯಾಗಿರಬೇಕು. ಕೇವಲ ಶಬ್ದಗಳ ಮೂಲಕವಾಗಿ ಅಥವಾ ಬಾಯಿಯ ಮೂಲಕವಾಗಿ ನಾವು ಹಾಡುವಂತಹ ಹಾಡುಗಳು, ನಾವು ಓದುವಂತಹ ವಾಕ್ಯ, ನಮ್ಮ ಪ್ರಾರ್ಥನಾ ಶಬ್ದಗಳು ಅಲ್ಲ ಆರಾಧನೆ. ಆರಾಧನೆ ಎನ್ನುವಂಥದ್ದು ನಮ್ಮ ಜೀವಿತ ದೇವರ ವಾಕ್ಯಾನುಸಾರವಾಗಿ ನಡೆಸಲ್ಪಡುವಂಥದ್ದಾಗಿದೆ, ಯಥಾರ್ಥವಾದಂತಹ ಆರಾಧನೆ. ಇಲ್ಲಿ ಓದಿದ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು. ಹೌದು ಪ್ರಿಯರೇ, ಇಂದು ಜೀವದಿಂದಿರುವಂತಹ ಪ್ರತಿಯೊಬ್ಬರು ಈ ವಾಕ್ಯವನ್ನು ಒಂದು ಸಾರಿ ಮನನ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾಕೆಂದರೆ ಅನೇಕರಿಗೆ ಈ ದಿನ ನೇಮಕವಾಗಿಲ್ಲ. ನಿನ್ನೆ ದಿನದಲ್ಲಿ ನೇಮಕವಾದಂಥವರು ಅಥವಾ ನಿನ್ನೆ ದಿನದಲ್ಲಿ ಜೀವಿಸಿದಂಥವರು ಈ ದಿನವನ್ನು ಕಾಣದೆ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಕಳೆದ ಭಾನುವಾರ ಕಂಡಂಥವರು ಈ ಭಾನುವಾರವನ್ನು ಕಾಣಲಿಲ್ಲ. ಕಳೆದ ಜೂನ್ ತಿಂಗಳನ್ನು ಕಂಡಂಥವರು, ಕಳೆದ ಜುಲೈ ತಿಂಗಳನ್ನು ಕಂಡಂಥವರು ಈ ಆಗಸ್ಟ್ ತಿಂಗಳನ್ನು ಕಾಣಲಿಲ್ಲ. ಆದರೆ ನೀನು ನಾನು ಜೀವದಿಂದ ಬದುಕಿದ್ದೇವೆ. ಸೊ ಇಲ್ಲಿ ಆ ಒಂದು ಅರ್ಥದಲ್ಲಿ ನಾವು ನೋಡುವಾಗ ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು. ಫರ್ಗಟ್ ಅಬೌಟ್ ದ ಸಂಡೇ, ಭಾನುವಾರದ ಕುರಿತಾಗಿ ಬಿಟ್ಟು ಬಿಡಿ. ಈ ದಿನ ಅನ್ನುವಂಥದ್ದು ನಾನು ಬದುಕಿರುವಂತಹ ಈ ದಿನ, ಇದು ಯೆಹೋವನಿಂದ ನನಗೆ ಕೊಡಲ್ಪಟ್ಟಂತಹ ಒಂದು ಆಶೀರ್ವಾದ. ನಾನು ಬದುಕಿರುವಂಥದ್ದು ಯೆಹೋವನ ಒಂದು ಆಶೀರ್ವಾದ. ದೇವರ ವಾಕ್ಯದಲ್ಲಿ ನಾವು ಪ್ರಲಾಪಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, 3ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ನಾವು ಉಳಿದಿರುವುದು ಯೆಹೋವನ ಕರುಣೆ. ಈ ದಿನ ದೇವರು ನಮಗೆ
ನೇಮಕ ಮಾಡಿರುವಂತಹ ಒಂದು ದಿನ. ಪ್ರಿಯರೇ, ನಾಳೆ ದೇವರು ನಮಗೆ ಒಂದು ದಿನವನ್ನು ನೇಮಕ ಮಾಡಿ ಇಟ್ಟಿದ್ದಾನ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅಥವಾ ಮುಂದಿನ ಭಾನುವಾರ ದೇವರು ನಮಗಾಗಿ ಸಿದ್ಧ ಮಾಡಿಟ್ಟಿದ್ದಾನ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಮಗೆ ಗೊತ್ತು, ಈ ದಿನ ಯೆಹೋವನು ನಿನಗೆ ನನಗೆ ನೇಮಕ ಮಾಡಿಟ್ಟಿರುವಂತಹ ಒಂದು ದಿನವಾಗಿದೆ. ದೇವರಿಂದ ನೇಮಕವಾಗಿರುವಂತಹ ಈ ದಿನದಲ್ಲಿ ನಾವು ಏನು ಮಾಡಬೇಕೆಂಬುದಾಗಿ ಕೀರ್ತನೆಗಾರನು ಹೇಳುವಂಥದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ ಹೇಳುವಾಗ, ನಮ್ಮ ಸ್ನೇಹಿತರೊಟ್ಟಿಗೆ, ನಮ್ಮ ಕುಟುಂಬ ವರ್ಗದವರೊಟ್ಟಿಗೆ ಔಟಿಂಗಿಗೆ ಹೋಗುವಂಥದ್ದು ಅಥವಾ ಲೌಕಿಕವಾಗಿ ಸಂತೋಷವನ್ನು ಪಡುವಂಥದ್ದು ಎಂಬುದಾಗಿ ಅಲ್ಲ. ದೇವರು ನಮ್ಮ ಜೀವಿತದಲ್ಲಿ ಈ ದಿನವನ್ನು ಕೊಟ್ಟಿರುವಾಗ ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ನಾವು ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಆಗಿದೆ. ಪ್ರಿಯರೇ, ದೇವರು ನಮಗೆ ಈ ದಿನವನ್ನು ಕೊಟ್ಟಿದ್ದಾನೆ. ದೇವರು ಕೊಟ್ಟಿರುವಂತಹ ಈ ದಿನದಲ್ಲಿ ನಾವು ದೇವರನ್ನು ಆರಾಧಿಸುತ್ತಿದ್ದೇವ. ಪ್ರತ್ಯೇಕವಾಗಿ ಈ ಒಂದು ಭಾನುವಾರ ದೇವರನ್ನು ಆರಾಧಿಸುವಂತಹ ಈ ಒಂದು ದಿನ ನಾವು ದೇವರನ್ನು ಆರಾಧಿಸುತ್ತಿದ್ದೇವ ಎಂಬ ಒಂದು ಪ್ರಶ್ನೆಯನ್ನು ನಾನು ನಿಮ್ಮ ಮುಂಭಾಗದಲ್ಲಿ ಇಡುವುದಕ್ಕೆ ಬಯಸುವಂಥವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಈ ಬೆಳಗಿನ ಜಾವದಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಅತಿ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಕಾರಣ, ದೇವರು ನಮಗೆ ಈ ಒಂದು ದಿನವನ್ನು ಕೊಟ್ಟಿದ್ದಾನೆ. ಆರೋಗ್ಯವುಳ್ಳ ಶರೀರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅನೇಕರು ಅನಾರೋಗ್ಯ ಪೀಡಿತರಾಗಿ ಹಾಸಿಗೆಗಳಲ್ಲಿ ಮಲಗಿದ್ದಾರೆ. ಅನೇಕರು ಆಸ್ಪತ್ರೆಗಳಲ್ಲಿ ಅನಾರೋಗ್ಯ ಪೀಡಿತರಾಗಿ ಬಿದ್ದಿರುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಅನೇಕರು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಿಯಾಗಿ ಹೋಗಿರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ದೇವರು ನಿನ್ನನ್ನು ನನ್ನನ್ನು ಜೀವ ಸಮೇತ ಇಟ್ಟಿದ್ದಾನೆ. ಈಗಲೂ ನಾವು ಉಸಿರಾಡುವಂಥದ್ದು ದೇವರು ಊದಿದಂತಹ ಜೀವ ಶ್ವಾಸದ ಮೂಲಕವಾಗಿ. ನಮಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ದೇವರು ಊದಿರುವಂತಹ ಜೀವ ಶ್ವಾಸ ನಮ್ಮ ಮೂಗಿನಿಂದ ಹೊರಗೆ ಹೋಗುತ್ತದೆ ಎಂಬುದಾಗಿ. ಎವ್ರಿ ಮೂಮೆಂಟ್, ಪ್ರತಿ ಕ್ಷಣಗಳು ಇಟ್ ಇಸ್ ಎ ಗ್ರೇಸ್ ಪೀರಿಯಡ್. ಅದು ಒಂದು ಕೃಪೆಯ ಕಾಲವಾಗಿದೆ. ಹೀಗಿರುವಾಗ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ಮತ್ತೊಮ್ಮೆ ಸಮರ್ಪಿಸಿ ನಾವು ಪ್ರಾರ್ಥಿಸುವ, ನಾವು ದೇವರನ್ನು ಆರಾಧಿಸುತ್ತಿದ್ದೇವೆ. ಆರಾಧನೆಯ ಮೂಲ ಉದ್ದೇಶ ದೇವರು ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥದ್ದಾಗಿದೆ. 116ನೇ ಕೀರ್ತನೆ 12ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸ್ತೇನೆ ಎಂಬುದಾಗಿ. ಆರಾಧನೆ ಎನ್ನುವಂಥದ್ದು ದೇವರು ಮಾಡಿದ ಉಪಕಾರಗಳಿಗೆ ಅನುಗುಣವಾಗಿ ದೇವರ ನಾಮವನ್ನು ಪ್ರಖ್ಯಾತಿಪಡಿಸುವಂಥದ್ದಾಗಿದೆ. ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಾಗ, ದೇವರು ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ, ದೇವರು ನಮ್ಮ ಕುಟುಂಬ ಜೀವಿತದಲ್ಲಿ, ದೇವರು ನಮ್ಮ ಬಂಧು ಬಾಂಧವರ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ.
ಹೌದು ಪ್ರಿಯರೇ, ನಾವು ಹಾಡಿದ ರೀತಿಯಲ್ಲಿ ಭೂಯಾತ್ರೆಯಲ್ಲಿ ನಾವು ಹೋಗುವಲ್ಲಿ ಪ್ರಭೆಯ ಚೆಲ್ಲಿ ನಡೆಸುವ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಹೊರಟು ಬಂದಂತಹ ಸಂದರ್ಭದಲ್ಲಿ ಹಗಲಿನಲ್ಲಿ ಮೇಘಸ್ತಂಭದೋಪಾದಿಯಲ್ಲಿ, ರಾತ್ರಿಯಲ್ಲಿ ಅಗ್ನಿಸ್ತಂಭದೋಪಾದಿಯಲ್ಲಿ ಯೆಹೋವನಾದ ದೇವರು ಇಸ್ರಾಯೇಲರನ್ನು ಮಾರ್ಗ ನಡೆಸಿದನು. ಅದೇ ರೀತಿಯಲ್ಲಿ ನಮ್ಮ ಈ ಮರುಭೂ ಯಾತ್ರೆಯಲ್ಲಿ ಸರ್ವಶಕ್ತನಾದ ದೇವರು ತನ್ನ ಪ್ರಭೆಯನ್ನು ನಮ್ಮ ಮೇಲೆ ಚೆಲ್ಲಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಹೌದು ಪ್ರಿಯರೇ, ಇಸ್ರಾಯೇಲರ ಜೀವಿತವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಸುಮಾರು 6 ಲಕ್ಷ ಗಂಡಸರು, ಹೆಂಗಸರು, ಮಕ್ಕಳು ಐಗುಪ್ತ ದೇಶದಿಂದ ಕಾನಾನ್ ದೇಶವನ್ನು ದೃಷ್ಟಿಸಿ ತಮ್ಮ ಯಾತ್ರೆಯನ್ನು ಪ್ರಾರಂಭಿಸಿದರು. ಆದರೆ ಯೇಸುವಿನ ಪುಸ್ತಕದಲ್ಲಿ ನಾವು ನೋಡುವಂಥದ್ದು ಕೇವಲ 2 ವ್ಯಕ್ತಿಗಳು ಮಾತ್ರ ಕಾನಾನ್ ದೇಶವನ್ನು ಪ್ರವೇಶಿಸಿದರು. ಬಾಕಿ ಎಲ್ಲರೂ ಮರುಭೂಮಿಯಲ್ಲಿ ಮರಣವನ್ನು ಹೊಂದಿದರು ಎಂಬುದಾಗಿ. ದೇವರು ಅವರನ್ನು ಕರೆದಂಥದ್ದು ಮರುಭೂಮಿಯಲ್ಲಿ ಕೊಲ್ಲುವುದಕ್ಕೋಸ್ಕರವಾಗಿ ಅಲ್ಲ. ವಿಮೋಚನಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ನನ್ನ ಜನರ ಕಣ್ಣೀರನ್ನು ನೋಡಿದ್ದೇನೆ, ಅವರ ಮೊರೆ ನನಗೆ ಕೇಳಿಸಿದೆ, ನಾನು ಅವರನ್ನು ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದಂತಹ ಕಾನಾನ್ ದೇಶಕ್ಕೆ ಸೇರಿಸ್ತೇನೆ ಎಂಬುದಾಗಿ ಒಂದು ದೃಢವಾದಂತಹ ವಾಗ್ದಾನದೊಟ್ಟಿಗೆ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದ. ಆದರೆ ಮಾರ್ಗ ಮಧ್ಯದಲ್ಲೇ ಅವರು ದೇವರಿಗೆ ಅವಿಧೇಯರಾದದರ ಫಲವಾಗಿ ಅವರು ಮಾರ್ಗ ಮಧ್ಯದಲ್ಲಿಯೇ ಅಸುನೀಗಿದರು. ವಾಗ್ದಾನ ಮಾಡಿರುವಂತಹ ದೇವರು ನಿನ್ನ ಜೀವಿತವನ್ನು ನೋಡಿ ವಾಗ್ದಾನವನ್ನು ನೆರವೇರಿಸುವಂಥವನು. ನಾವು ನೆನೆಸುವಂಥದ್ದು ದೇವರು ವಾಗ್ದಾನ ಮಾಡಿದ್ದಾನೆ. ದೇವರ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರಬೇಕಾದ್ರೆ ನಾವು ದೇವರ ಮಾರ್ಗದಲ್ಲಿ ದೇವರ ಆಜ್ಞಾನುಸಾರವಾಗಿ ಜೀವಿಸುವಂಥವರಾಗಿರಬೇಕು. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುವ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಸರ್ವಶಕ್ತನಾದ ದೇವರು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರೈಸುವಂಥವನಾಗಿದ್ದೇನೆ. ಬನ್ನಿ ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೇ, ಅಲ್ಪ ನಿಮಿಷದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕರ್ತನೇ ನಾವು ಪ್ರಾರ್ಥಿಸುವಂತೆ, ಹಾಡುಗಳನ್ನು ಹಾಡುವಂತೆ, ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವಂತೆ ನಿನ್ನ ಕೃಪೆ ಮಾಡಿದ್ದೀ, ಅದಕ್ಕಾಗಿ ಸ್ತೋತ್ರ. ಕರ್ತನೇ, ವಾಕ್ಯವನ್ನು ಕೇಳಿರುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಗಾಯವುಳ್ಳ ಹಸ್ತದ ಕೆಳಗೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ. ಅವರನ್ನು ಆಶೀರ್ವದಿಸಪ್ಪ ಸ್ವಾಮಿ. ಹೌದು ಕರ್ತನೇ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಹೌದು ಕರ್ತನೇ, ಈ ಸಂದರ್ಭದಲ್ಲಿ ಕರ್ತನೇ ನಿಮ್ಮ ಸನ್ನಿಧಾನದಲ್ಲಿ ಕರ್ತನೇ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಪ್ರಾರ್ಥನೆಗಳದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂತಹ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.